ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಕತ್ಲಾನಲ್ಲಿರೋ ಐರನ್ ಪ್ಯಾರಡೈಸ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇನ್ನು 2 ದಿನದಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ಇದು ಡಿಪ್ಲೀಷನ್ ವರ್ಕೌಟ್ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ಇವತ್ತು ಸ್ವಲ್ಪ ಡೆಲ್ಟ್ಸ್ ಚೆಸ್ಟ್ ವರ್ಕ್ ಮಾಡ್ತಾ ಇದ್ದೀವಿ. ಬನ್ನಿ ನೋಡೋಣ ಯಾವ ಥರ ಇದೆ. ಇರೋದು 3 ಡೇಸಿಂದ 3-4 ಡೇಸಿಂದ 2 ಮೀಲ್ ಚಿಕನ್ನು, 2 ಮೀಲ್ ಫಿಶ್ಶು, 2 ಮೀಲು ಎಗ್ಸ್ ವೆಜಿಟೇಬಲ್ಸ್. ಫೇಸ್ ತೋರಿಸು. ಸೊ ವಾರ್ಮಪ್ ಎಲ್ಲ ಮುಗಿಸಿ ಫಸ್ಟ್ ವೇರಿಯೇಷನ್ ಫ್ರಂಟ್ ಲ್ಯಾಟ್ರಲ್ ರೈಸ್. ಜಾಸ್ತಿ ಹೆವಿ ವೆಯ್ಟ್ಸ್ ಏನು ಮಾಡ್ತಾ ಇಲ್ಲ, ಜಸ್ಟ್ ಮ್ಯಾಕ್ಸಿಮಮ್ ರೆಪಿಟೇಷನ್ಸ್, ಮ್ಯಾಕ್ಸಿಮಮ್ ಪಂಪ್ ಕಾಣಿಸ್ಲಿ ಅಂತ. ಲಾಸ್ಟ್ ಫ್ಯೂ ಡೇಸ್ ಹೆವಿ ಟ್ರೈನಿಂಗ್ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ 0 ಕಾರ್ಬ್ಸ್ ಇಲ್ಲ ಲೋ ಕಾರ್ಬ್ಸ್ ಇದ್ದಾಗ ಹೆವಿ ಲಿಫ್ಟಿಂಗ್ ಮಾಡಿದ್ರೆ ವೇಸ್ಟ್ ಆಫ್ ಟೈಮ್, ಅದು ಇಂಜುರಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಮಾಡ್ರೇಟ್ ವೆಯ್ಟ್ಸ್, ಜಾಸ್ತಿ ರೆಪಿಟೇಷನ್ಸ್ ಟ್ರೈ ಮಾಡಿ, ಫಸ್ಟ್ ಸ್ಲೋ ರೆಪಿಟೇಷನ್ಸ್ ಮಾಡಿ. ಎಲ್ಲದರಲ್ಲೂ ಲಾಸ್ಟ್ ಒಂದು ಡ್ರಾಪ್ ಸೆಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಎನರ್ಜಿ ಲೆವೆಲ್ ಯಾವ ಥರ ಇದೆ ಅದ್ರ ಮೇಲೆ. ಸ್ಮಿತ್ ಮಷಿನ್, ಶೋಲ್ಡರ್ ಪ್ರೆಸ್, ಆದಷ್ಟು ಸ್ಮಿತ್ ಮಷಿನ್ ಮ್ಯಾಕ್ಸಿಮಮ್ ಟ್ರೈ ಮಾಡಿ. ಕಟ್ ಡೌನಲ್ಲಿದ್ದಾಗ ಸೇಫ್ಟಿ ಜಾಸ್ತಿ, ಹೆವಿ ಪುಷ್ ಮಾಡ್ಬೋದು, ಕಂಟ್ರೋಲ್ ಮಾಡ್ಬೋದು. ಸೊ ಇದೊಂದು 3 to 4 ಸೆಟ್ಸ್, ಮ್ಯಾಕ್ಸಿಮಮ್ ರೆಪಿಟೇಷನ್. ಇಷ್ಟಾಗುತ್ತಷ್ಟು ಫೇಲ್ಯೂರ್ ತನಕ ಮಾಡ್ತಾಯಿದ್ದೀನಿ. ಸೆಕೆಂಡ್ ವೇರಿಯೇಷನ್ ಮಾಡಿ. ಥರ್ಡ್ ವೇರಿಯೇಷನ್ ಶೋಲ್ಡರ್ ಫ್ರಂಟ್ ರೈಸಸ್ ಮತ್ತು ಅಪ್ರೈಟ್ ರೋ, 2 ಡಂಬಲ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕಂಟ್ರಾಕ್ಷನ್ ಪ್ರಾಪರಾಗಿ ಆಗಲಿ ಅಂತ. ವೇರಿಯೇಷನ್ ಮಷಿನ್ ಲ್ಯಾಟ್ರಲ್ಸ್ ಮತ್ತು ಡಂಬಲ್ ಸೈಡ್ ಲ್ಯಾಟ್ರಲ್ಸ್.
ರೇಷನ್ ರೇಲ್ಸ್ ಫೇಸ್ ಪುಲ್ ಮಾಡ್ತಾಯಿದ್ದೀನಿ, ಕೇಬಲ್ ಫೇಸ್ ಪುಲ್ ಮತ್ತು ಡಂಬಲ್ ರೇರ್ ಫ್ಲೈ ಆಲ್ಟರ್ನೇಟಿವ್ ಮಾಡ್ತಾಯಿದ್ದೀನಿ. ಹಿಂದಕ್ಕೆ ಬರ್ತೀನಿ.